ಬಿಟ್ಟು ಇಲ್ಲ ಹಾಸನ ಬೆಂಗಳೂರು ಮೈಸೂರಿಂದ ಬರ್ತಾರೆ. ಅವಾಗ ಇನ್ನೇನ್ ಮಾಡೋದು ಮಾಡ್ತೀವಿ. ಯಾರೇ ಬೆಳಿಗ್ಗೆ 8 ಗಂಟೆಗೆ ಬಂದ್ರೆ ಒಳ್ಳೆ ಖಾಲಿ ಹೊಟ್ಟೆಲಿ ಬೆಳಗ್ಗೆ 8 ಗಂಟೆಗೆ ಬರ್ಬೇಕು. ಇಲ್ಲಿ ಬಂದು ತಿಂಡಿ ತಂದ್ಬಿಟ್ಟು ಬಾಳೆಹಣ್ಣು ಎಲ್ಲ ತಗೊಂಡ್ಬಂದು ಪೂಜೆ ಸಾಮಾನು ತಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಒಳ್ಳೇದಾಯ್ತು. ಬಟ್ಟೆ ತರಬೇಕಾ? ಏನ್ ಬಟ್ಟೆ ತರಬೇಕು? ಟವಲ್ ತಂದ್ರೆ ಸಾಕಷ್ಟೇ. ಟವಲ್ ತಂದ್ರೆ ಸಾಕು. ಕಾಣಿಕೆ ಎಷ್ಟು ಇಡ್ಬೇಕಜ್ಜಿ? ಅಲ್ಲಿ 100 ಪೀಸ್ ಮಾಡ್ಬೇಕು. 15 ಮಗಿ ಕಡ್ದಿತ್ತು, ಆ ಮಗಿಗೆ ಮಾಡಿ ಕಳ್ಸಿದ್ದೀನಿ. ಎಷ್ಟು ದಿನಕ್ಕೆ ಹುಷಾರಾಗುತ್ತೆ ಅಜ್ಜಿ? ಅದು ಹುಷಾರ ಆಗೋಯ್ತದ ಕಣಪ್ಪ. ಅದು ಹಂಗೆಯ ಅದು ಹಾಲು ಹಚ್ಚಿ ಬಾಳೆಹಣ್ಣೆಲ್ಲ ಹಾಲು ತಿನ್ನಿಸ್ತೀವಲ್ಲ ಅದ್ರೊಳಗೆ ಹುಷಾರಾಗೋಯ್ತದೆ ಅಷ್ಟೇ. ಏನೋ ಒಳ್ಳೇದಾಗ್ಲಿ ಅಜ್ಜಿ. ನೀವು ಇಷ್ಟೊತ್ತು ನೋಡಿದ್ರಲ್ಲ, ಇವರು ಭಾಗ್ಯಮ್ಮ ಅಂತ ಒಬ್ರು ಅಜ್ಜಿ. ಇವರು ನಾಗಮಂಗಲ ತಾಲೂಕಿನ ಹೂವಿನಹಳ್ಳಿ ಅನ್ನೋ ಒಂದು ಸಣ್ಣ ಊರಿನಲ್ಲಿ ವರ್ಷಗಳಿಂದ ಇಳುವಳಮ್ಮ ಅನ್ನೋ ಒಂದು ದೇವಿನ ಪೂಜೆ ಮಾಡ್ತಾರೆ. ಯಾರೆಲ್ಲ ಇಲಿ ಕೈಯಿಂದ ಕಚ್ಚಿಸ್ಕೊಂಡಿರ್ತಾರೆ ಅದರಿಂದ ತುಂಬಾ ಆರೋಗ್ಯ ಸಮಸ್ಯೆನ ಎದುರಿಸ್ತಾ ಇರ್ತಾರೆ. ಪದೇ ಪದೇ ಇಲಿಯಿಂದ ಕಚ್ಚಿಸ್ಕೊತಾ ಇರ್ತಾರೆ. ಅವರಿಗೆ ಇಲ್ಲಿಗೆ ಬಂದು ಇಳುವಳಮ್ಮ ದೇವಿಯ ಪೂಜೆನ ಮಾಡಿಸ್ಕೊಂಡು ಹೋದರೆ ಅವ್ರಿಗೆ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ಈ ಇಳುವಳಮ್ಮ ದೇವಸ್ಥಾನ ತುಂಬಾ ಪ್ರಸಿದ್ಧವಾಗಿದೆ ಈ ಊರಲ್ಲಿ. ಅಮ್ಮ ಅಜ್ಜಿದು ನಾನು ಕಾಂಟ್ಯಾಕ್ಟ್ ನಂಬರ್ ಹಾಗೂ ಅಡ್ರೆಸ್ನ ಹಾಕಿರ್ತೀನಿ. ನೀವು ಹೋಗೋದಕ್ಕೆ ಮುಂಚೆ ಅವ್ರಿಗೆ ಕಾಲ್ ಮಾಡಿ ಏನೇನು ಐಟಮ್ಸ್ ತರಬೇಕು ಅಂತ ತಿಳ್ಕೊಂಡು ಬೆಳಗ್ಗೆ 8 ಗಂಟೆಗೆ ಹೋದರೆ ಅವರು ಪೂಜೆನ ಮಾಡಿಕೊಡ್ತಾರೆ. ತುಂಬ ಜನಕ್ಕೆ ಈ ಥರ ಒಂದು ದೇವಸ್ಥಾನ ಇದೆ ಅಂತಲೇ ಗೊತ್ತಿರೋದಿಲ್ಲ. ಆದಷ್ಟು ಜನಕ್ಕೆ ಶೇರ್ ಮಾಡಿ. ಈ ಒಂದು ವಿಡಿಯೋಯಿಂದ ಎಲ್ಲರಿಗೂ ಸಹಾಯ ಆಗಲಿ. ತೋಟ್ಲಲ್ಲಿರೋ ಮಕ್ಕಳಿಗೂ ಮಾಡಿ ಕಳ್ಸಿದ್ದೀನಿ. ಮಕ್ಕಳು ಕಡಿತದ? ಅಯ್ಯೋ ಎಷ್ಟು ಆಳಿ ಕಡಿತದವ ಇದು. ತೋಟ್ಲಲ್ಲಿರೋ ಮಗಿಗೆ ಕಡ್ದದೆ. ಇದು ನೆಟ್ರೆ ಬರಲ್ಲ ಅಂತಾನೆ ಬರಕಲ್ಲ. ಇಲ್ಲಿ ನಮ್ಮೂರಲ್ಲಿ ಮಾತ್ರವ ದೇವ್ರು ಇರೋದೇ ಇಲ್ಲಿ. ಆಗ ಬೇರೆ ಊರಿಗೆ ಬೇರೆ ಊರಿಗೆ ಹೆಂಗ್ ಹೋಗ್ಬಿಟ್ಟಾಳ ಅವಳು? ಹೆಂಗ್ ಬಂದಳ ಅವಳು? ಜಿ ಇಲ್ಲಿ ಕಡಿಯಲ್ವಾ ಇನ್ನೊಂದ್ಸತಿ? ನನಗೆ ಹೊಟ್ಟೆ ಸಿಟ್ಟಿಲ್ಲ.